ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 20ನೇ ತಾರೀಕಿಂದ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರೆ ಕನ್ಯಾ ರಾಶಿಯನ್ನು ಯಾರ್ಯಾರು ಹೊಂದಿದ್ರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಕನ್ಯಾ ರಾಶಿ ಮಾಸಿಕ ಭವಿಷ್ಯ ಫೆಬ್ರವರಿ 20ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಮಸ್ಯೆಗಳ ಪರಿಹಾರ ಮತ್ತು ವೃತ್ತಿ ಜೀವನದ ಉತ್ತುಂಗ ಅಂತಲೇ ಹೇಳ್ಬೋದು. ಫೆಬ್ರವರಿ 2026 ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳಿಗೆ ಭಾರಿ ಬೇಡಿಕೆ ಇರುವ ತಿಂಗಳು ಶುರು ಅಂತಲೇ ಹೇಳ್ಬೋದು. ಗ್ರಹಗಳ ಗಮನವು ನಿಮ್ಮ 6ನೇ ಮನೆಯ ಕುಂಭರಾಶಿಯ ಮೇಲಿದೆ. ಇದು ಸೇವೆ, ಶತ್ರುಗಳು ಮತ್ತು ಅಡೆತಡೆಗಳ ಸ್ಥಾನ. ಕನ್ಯಾ ರಾಶಿಯವರಿಗೆ ಇದು ಪರಿಚಿತ ಕ್ಷೇತ್ರ. ಕೆಲಸದಲ್ಲಾಗಲಿ ಅಥವಾ ವೈಯಕ್ತಿಕ ಜೀವನದಲ್ಲಾಗಲಿ ಗೊಂದಲಗಳನ್ನು ಬಗೆಹರಿಸುವಲ್ಲಿ ನೀವು ಅದ್ಭುತ ಯಶಸ್ಸನ್ನು ಪಡೆಯಲಿದ್ದೀರಿ. ಅದೇ ಸಮಯದಲ್ಲಿ ಶುಭ್ರ ಗ್ರಹವಾದಂತಹ ಗುರು ನಿಮ್ಮ 10ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಇದು ವೃತ್ತಿ ಜೀವನದ ಉನ್ನತೆಯ ಸ್ಪಷ್ಟ ಸೂಚನೆ ಅಂತಲೇ ಹೇಳಬಹುದು. 7ನೇ ಮನೆಯಲ್ಲಿರುವಂಥ ಶನಿಯು ನಿಮ್ಮ ಪಾಲುದಾರಿಕೆಯಲ್ಲಿ ಪರೀಕ್ಷಿಸುತ್ತಿದ್ದರು. 6 ಮತ್ತು 10ನೇ ಮನೆಗಳ ಶಕ್ತಿಯು ನಿಮ್ಮ ವೈಯಕ್ತಿಕ ಜೀವನಕ್ಕಿಂತ ವೃತ್ತಿ ಜೀವನವು ಹೆಚ್ಚು ತೃಪ್ತಿದಾಯಕವಾಗಿರುವಂತೆ ನೋಡಿಕೊಳ್ಳುತ್ತದೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ಕನ್ಯಾ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ, ಶನಿ ಮೊದಲನೇದಾಗಿ 7ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ದಾಂಪತ್ಯ ಮತ್ತು ವ್ಯಾವಹಾರಿಕ ಒಪ್ಪಂದಗಳ ಪರೀಕ್ಷೆ ಅಂತಲೇ ಹೇಳಬಹುದು. ಇನ್ನು ಮಂಗಳ 5ನೇ ಮನೆಯಲ್ಲಿ ನಂತರ 6ನೇ ಮನೆಗೆ ಸ್ಥಳಾಂತರಗೊಂಡು ತಾಂತ್ರಿಕ ಕೌಶಲ್ಯ ಮತ್ತು ಶತ್ರುಗಳ ಮೇಲೆ ಜಯ. ಇನ್ನು ಸೂರ್ಯ 6ನೇ ಮನೆಯಲ್ಲಿ ಕುಂಭದಲ್ಲಿ ಕಾನೂನು ಸಮಾರಂಭಗಳಲ್ಲಿ ವಿಜಯ ಮತ್ತು ಸೇವೆ. ಇನ್ನು ಅದೇ ರೀತಿ ಗುರು 10ನೇ ಮನೆಯಲ್ಲಿ ಮಿಥುನದಲ್ಲಿ ವೃತ್ತಿಯಲ್ಲಿ ಮನ್ನಣೆ ಮತ್ತು ವಿಸ್ತರಣೆ. ಇನ್ನು ಬುಧ ನಿಮ್ಮ ರಾಶಿಯ ಅಧಿಪತಿ 6ನೇ ಮನೆಯಲ್ಲಿ ಕುಂಭದಲ್ಲಿ ಸಂಕೀರ್ಣ ಸಮಸ್ಯೆಗಳ ಪರಿಹಾರ ಮತ್ತು ಆರೋಗ್ಯ ಹೆಚ್ಚಿಸಲಿದೆ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಕನ್ಯಾ ರಾಶಿಯವರಿಗೆ ಹೀಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಅದ್ಯಾಗೋ ಶುಕ್ರನು 6ನೇ ಮನೆಗೆ ಪ್ರವೇಶಿಸುವುದರಿಂದ ಆರೋಗ್ಯ, ಸಾಕು ಪ್ರಾಣಿಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯದನ್ನು ತೀರಿಸಲು ಇದು ಉತ್ತಮ ಸಮಯವಾಗಿರುತ್ತದೆ. ಕಾನೂನು ಹೋರಾಟಗಳಲ್ಲಿ ಸ್ವಲ್ಪ ಹಣ ಖರ್ಚಾದರೂ ಕೂಡ ಅಂತಿಮವಾಗಿ ಫಲಿತಾಂಶ ನಿಮ್ಮ ಪರವಾಗಿ ಬಂದು ಆರ್ಥಿಕ ಲಾಭವಾಗಲಿದೆ ಸ್ನೇಹಿತರೆ. ಇನ್ನು ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿದ್ದು ಪ್ರಗತಿಯ ಹಾದಿಯಲ್ಲಿದೆ. 10ನೇ ಮನೆಯಲ್ಲಿರುವ ಗುರುವು ನಿಮ್ಮ 2ನೇ ಮನೆಯಾದ ಧನಸ್ಥಾನವನ್ನು ಅದು ತುಲಾರಾಶಿಯಲ್ಲಿ ನೋಡುವುದರಿಂದ ಆದಾಯದ ಅರಿವು ಸುಗಮವಾಗಿರುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ವೇತನ ಹೆಚ್ಚಳ ಅಥವಾ ಬೋನಸ್ ದೊರೆಯುವಂತಹ ಸಾಧ್ಯತೆ ಇದೆ. ಕುಟುಂಬದ ಕಡೆಯಿಂದಲೂ ಆರ್ಥಿಕ ಬೆಂಬಲ ಸಿಗಲಿದೆ. ಶುಕ್ರ 6ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಆರೋಗ್ಯ, ಸಾಕು ಪ್ರಾಣಿಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯದನ್ನು ತೀರಿಸಲು ಇದು ಉತ್ತಮ ಸಮಯವಾಗಿರುತ್ತದೆ.
ಕಾನೂನು ಹೋರಾಟಗಳಲ್ಲಿ ಸ್ವಲ್ಪ ಹಣ ಖರ್ಚಾದರೂ ಅಂತಿಮವಾಗಿ ಫಲಿತಾಂಶ ನಿಮ್ಮ ಪರವಾಗಿ ಬಂದು ಆರ್ಥಿಕ ಲಾಭವಾಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ಅನಗತ್ಯ ಖರ್ಚುಗಳಿಂದ ದೂರವಿರಿ. ಈಗಿನ ಖರ್ಚುಗಳಲ್ಲಿ ನಿಭಾಯಿಸ್ಕೊಂಡು ಹೋಗುವುದು ಉತ್ತಮ ಸ್ನೇಹಿತರೆ. ಇನ್ನು ಸಾಲವಾಗಿ ಕೊಡುವುದು, ಸಾಲವನ್ನು ತೆಗೆದುಕೊಳ್ಳುವುದು, ಈ ಎರಡು ಕೆಲಸ ಉಳಿತಲ್ಲ ಈ ತಿಂಗಳು. ಇನ್ನು ಅದೇ ರೀತಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಕನ್ಯಾ ರಾಶಿಯವರು ತೆಗೆದುಕೊಳ್ಬೇಕು ಅಂದರೆ, ನಿಮ್ಮ ವೃತ್ತಿ ಜೀವನಕ್ಕೆ ಇದು ಅತ್ಯಂತ ಶುಭ ತಿಂಗಳು. 10ನೇ ಮನೆಯಲ್ಲಿರುವ ಗುರುವು ಹಂಸಯೋಗದಂತಹ ಪ್ರಭಾವವನ್ನು ಬೀರುತ್ತಿದ್ದು ನಿಮಗೆ ವಿವೇಕ, ಅಧಿಕಾರ ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆ ತಂದುಕೊಡುತ್ತಾರೆ. ಶಿಕ್ಷಕರು, ಸಲಹೆಗಾರರು ಅಥವಾ ಸಂವಹನ ರಂಗದಲ್ಲಿ ಇರುವವರು ಉತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. 6ನೇ ಮನೆಯ ಪ್ರಭಾವದಿಂದಾಗಿ ನೀವು ಅತ್ಯಂತ ಉತ್ಪಾದಕವಾಗಿ ಕೆಲಸ ಮಾಡಲಿದ್ದೀರಿ. ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ಕೆಲಸದ ವಿಧಾನವನ್ನು ಸುಗಮಗೊಳಿಸುವಿರಿ. ಕಚೇರಿಯ, ರಾಜಕೀಯ ಅಥವಾ ಕಾನೂನು ಸಮಸ್ಯೆ ಎದುರಿಸುತ್ತಿರುವವರಿಗೆ ಫೆಬ್ರವರಿ 20ರ ನಂತರ ಮಂಗಳನ ಸಂಚಾರ ವರದಾನವಾಗಲಿದೆ. 6ನೇ ಮನೆಯಲ್ಲಿ ಮಂಗಳನಿಗೆ ದ್ವಿಬಲ ಸಿಗುವುದರಿಂದ ಪ್ರತಿಸ್ಪರ್ಧಿಗಳನ್ನು ಧೂಳಿಪಟ ಮಾಡಲಿದ್ದೀರಿ. ಆದರೆ 7ನೇ ಮನೆಯ ಶನಿಯು ವ್ಯಾಪಾರ ಪಾಲುದಾರರ ವಿಷಯದಲ್ಲಿ ಎಚ್ಚರಿಕೆ ನೀಡಲಿದ್ದಾರೆ. ನಿಮ್ಮ ಪಾಲುದಾರರು ನಿಧಾನಗತಿಯಲ್ಲಿ ಕೆಲಸ ಮಾಡಬಹುದು ಅಥವಾ ಅತಿಯಾದ ಟೀಕೆ ಮಾಡಬಹುದು. ಇದು ಕಿರಿಕಿರಿ ಉಂಟು ಮಾಡಬಹುದು. ಇದರಿಂದ ಚಿಕ್ಕದಾಗಿ ವಾದ ಶುರುವಾಗಿ ದೊಡ್ಡ ಜಗಳವಾಗಿ ಬದಲಾಗಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿರುವುದು ಉತ್ತಮ. ವಾದ ವಿವಾದವನ್ನು ಈ ತಿಂಗಳಲ್ಲಿ ಮಾಡುವುದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಜಗಳ ದೊಡ್ಡ ಜಗಳವಾಗಲಿದೆ. ಇದರ ಬಗ್ಗೆ ಗಮನವಿರಲಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕನ್ಯಾ ರಾಶಿಯವರು ಅಂದರೆ, ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಇತರ ಗ್ರಹಗಳು 6ನೇ ಮನೆಯಲ್ಲಿ ರೋಗದ ಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಿ. ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದರೂ ಕೂಡ ಕುಂಭರಾಶಿಯ ಅತಿಯಾದ ವಾಯುತತ್ವದ ಪ್ರಭಾವದಿಂದ ನರಗಳ ಆತಂಕ, ನಿದ್ರಾಹೀನತೆ, ಜೀರ್ಣಕ್ರಿಯೆಯ ಸಮಸ್ಯೆಗಳು, ಕನ್ಯಾ ರಾಶಿಯವರ ಸಾಮಾನ್ಯ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು. ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಉರಿಯೂತ ಅಥವಾ ಸಣ್ಣ ಪುಟ್ಟ ಅಪಘಾತಗಳು ಅಪಾಯವಿರುತ್ತದೆ. ಅಡುಗೆ ಮನೆಯಲ್ಲಿ ಚೂಪಾದ ವಸ್ತುಗಳನ್ನು ಬಳಸುವಾಗ ಬಹಳ ಜಾಗರೂಕರಾಗಿರಿ. ಹೊಟ್ಟೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ತಾಜಾ ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರ ಸೇವನೆಯು ಈ ತಿಂಗಳು ನಿಮಗೆ ಉತ್ತಮ ಔಷಧಿಯಾಗಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೀವೇ ನೋಡಲಿದ್ದೀರಿ. ನರಗಳ ಆತಂಕದಿಂದ ಸ್ನೇಹಿತರೆ ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಡಬಹುದು. ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಕೊಡುವಂತಹ ಸಲಹೆಯನ್ನು ತಪ್ಪದೇ ಫಾಲೋ ಮಾಡುವುದು ಬಹಳ ಮುಖ್ಯ. ಇನ್ನು ಕುಟುಂಬ ಮತ್ತು ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಫೆಬ್ರವರಿ 20ರ ನಂತರ ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ತಾಳ್ಮೆ ಅಗತ್ಯ. ಮೊದಲನೇದಾಗಿ ಶನಿಯು ನಿಮ್ಮ 7ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ದಾಂಪತ್ಯದಲ್ಲಿ ಒಂದು ರೀತಿಯ ಅಂತರ ಅಥವಾ ಶೀತಲ ವಾತಾವರಣ ನಿರ್ಮಾಣವಾಗುವುದು. ನೀವು ವೃತ್ತಿ ಜೀವನದಲ್ಲಿ 10ನೇ ಮನೆಯ ಗುರು ಅಥವಾ ದೈನಂದಿನ ಕೆಲಸಗಳಲ್ಲಿ 6ನೇ ಮನೆಯ ಗ್ರಹಗಳು ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಸಂಗಾತಿಯು ಕಡೆಗಣಿಸಲ್ಪಟ್ಟಿದ್ದಾರೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ. ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ. ಇದು ಕುಟುಂಬ ಸದಸ್ಯರ ಕಿರಿಕಿರಿಯನ್ನು ಹೆಚ್ಚಿಸಬಹುದು. ಅವಿವಾಹಿತರಿಗೆ ಸಂಗಾತಿಯ ಹುಡುಕಾಟವು ಈ ಸಮಯದಲ್ಲಿ ಸ್ವಲ್ಪ ಕಷ್ಟವೆನಿಸಬಹುದು. ಸಂಬಂಧಗಳಿಗಾಗಿ ಹಠ ಮಾಡುವುದಕ್ಕಿಂತ ಈ ಸಮಯದಲ್ಲಿ ಸ್ವಯಂ ಸುಧಾರಣೆಯ ಮೇಲೆ ಗಮನ ಹರಿಸುವುದು ಉತ್ತಮ. ಕನ್ಯಾ ರಾಶಿಯವರಿಗೆ ತುಂಬ ವರ್ಷದಿಂದ ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಇದೆ ಅಂತಲೇ ಹೇಳಬಹುದು. ಇನ್ನು ಒಂದು ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಯಾರೆಲ್ಲ ನವಜೋಡಿಗಳಿಗೆ ಸ್ನೇಹಿತರೆ ಸಂತಾನ ಭಾಗ್ಯ ಇದೆ, ಇನ್ನು ತುಂಬ ವರ್ಷದಿಂದ ಮಕ್ಕಳಾಗದಿದ್ದವರಿಗೆ ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ಶುಭವಾರ್ತೆ ಅಂತಲೇ ಹೇಳಬಹುದು. ಇದರಿಂದ ಕುಟುಂಬದಲ್ಲಿ ಸ್ನೇಹಿತರೆ ಸಂತೋಷವನ್ನು ನೋಡಲಿದ್ದೀರಿ. ತಂದೆ ತಾಯಿಯ ಆಶೀರ್ವಾದದಿಂದ ಈ ಅದೃಷ್ಟ ನಿಮ್ಮ ಮುಂದೆ ಬರಲಿದೆ ಅಂತಲೇ ಹೇಳಬಹುದು.
ಇನ್ನು ಮುಂದಿನದಾಗಿ ಕನ್ಯಾ ರಾಶಿಯವರ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ತಿಂಗಳ ದ್ವಿತೀಯಾರ್ಧದಲ್ಲಿ 6ನೇ ಮನೆಯ ಪ್ರಭಾವ ಹೆಚ್ಚಾಗಿರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವವರಿಗೆ ಅತ್ಯಂತ ಪೂರಕವಾಗಿದೆ. ಸರ್ಕಾರಿ ಉದ್ಯೋಗ, ವೈದ್ಯಕೀಯ ಅಥವಾ ಕಾನೂನು ಪ್ರವೇಶ ಪರೀಕ್ಷೆಯನ್ನು ಬರೆಯುವವರಿಗೆ ಇತರರಿಗಿಂತ ಉತ್ತಮವಾಗಿ ಸಾಧನೆಯನ್ನು ಮಾಡಲಿದ್ದೀರಿ. ಆದರೆ ವಿಪರೀತ ಓದಿನಿಂದ ಸುಸ್ತಾಗಬೇಡಿ. ನಡುವೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಅಥವಾ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಸ್ನೇಹಿತರೆ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. 3 ವಾರಗಳ ನಂತರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಾಂತ್ರಿಕ, ಕೋಡಿಂಗ್ ಅಥವಾ ಗಣಿತ ಕ್ಷೇತ್ರದಲ್ಲಿ ಅದ್ಭುತವಾಗಿ ರಿಸಲ್ಟನ್ನು ನೋಡಲಿದ್ದೀರಿ. 5ನೇ ಮನೆಯ ಉಚ್ಚ ಮಂಗಳನು ನಿಮ್ಮ ಬುದ್ಧಿಶಕ್ತಿ ಮತ್ತು ತರ್ಕವನ್ನು ಚುರುಕುಗೊಳಿಸುತ್ತಾನೆ. ಸಂಕೀರ್ಣವಾದ ವಿಷಯಗಳನ್ನು ನೀವು ಸುಲಭವಾಗಿ ಗ್ರಹಿಸುವಿರಿ ಅಂತಲೇ ಹೇಳಬಹುದು. ಹಾಗಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ನಿಮ್ಮ ಸಣ್ಣ ಸಮಸ್ಯೆಯಾಗಲಿ ದೊಡ್ಡ ಸಮಸ್ಯೆಯಾಗಲಿ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ಸೇವೆ, ದಾನ ಧರ್ಮ ಸೇವೆ ಅನ್ನೋದು ಮಹತ್ವವಾದದ್ದು. 6ನೇ ಮನೆಯು ಸಕ್ರಿಯವಾಗಿರುವುದರಿಂದ ಅನಾರೋಗ್ಯದಿಂದ ಇರುವವರಿಗೆ ಅಥವಾ ಅಸಹಾಯಕರಿಗೆ ಸಹಾಯವನ್ನು ಮಾಡಿ, ಬಡವರಿಗೆ ಸಹಾಯವನ್ನು ಮಾಡಿ, ಹಣ ಸಹಾಯ, ಹಣ್ಣು ಹಂಪಲುಗಳನ್ನು, ಆಹಾರದ ಧಾನ್ಯಗಳನ್ನು ಕೊಡುವುದು ಬಹಳ ಮುಖ್ಯ. ಇದು ನಿಮ್ಮ ಆರೋಗ್ಯದ ಮೇಲಿನ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸುತ್ತದೆ. ಇನ್ನು ಶನಿದೇವರಿಗೆ ದೀಪವನ್ನು ಹಚ್ಚಿ. ಶನಿಯು 7ನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯ ಕಲಹವನ್ನು ತಡೆಯಲು ಶನಿವಾರದ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳುವುದರಿಂದ ದಾಂಪತ್ಯದಲ್ಲಿ ಇದ್ದ ಕಲಹಗಳು ಕೂಡ ದೂರವಾಗಲಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ. ಇನ್ನು ಹೆಸರು ಬೇಳೆ ದಾನವನ್ನು ಮಾಡಿ. ಬುಧವಾರದಂದು, ಅಂದರೆ ನಿಮ್ಮ ರಾಶಿಯ ಅಧಿಪತಿ ಬುಧ ಆಗಿರುವ ಕಾರಣ ಬುಧವಾರದಂದು ನೆನೆಸಿದ ಹಸಿರು ಬೇಳೆಯನ್ನು ಸ್ನೇಹಿತರೆ, ಹೆಸರು ಬೇಳೆಯನ್ನು ಪಕ್ಷಿಗಳಿಗೆ ಅಥವಾ ಹಸುಗಳಿಗೆ ತಿನ್ನಿಸಿ. ಇದು ಆರೋಗ್ಯ ಸುಧಾರಣೆ ಸಹಕಾರಿ ಅಂತಲೇ ಹೇಳಬಹುದು. ಇನ್ನು ವಿಷ್ಣು ಆರಾಧನೆ. ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಇಡಲು ಸಹಾಯವನ್ನು ಮಾಡುತ್ತದೆ. 6ನೇ ಮನೆಯ ಗ್ರಹಗತಿಗಳನ್ನು ನಿಯಂತ್ರಿಸಿ ಆರೋಗ್ಯ ಮತ್ತು ವಿಜಯವನ್ನು ಸಾಧಿಸಲು ಕನ್ಯಾ ರಾಶಿಯವರು ನಾನು ತಿಳಿಸಿರುವಂತಹ ಪರಿಹಾರವನ್ನು, ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಇದೆ ಸ್ನೇಹಿತರೆ, ಪ್ರತಿಯೊಬ್ಬರೂ ಮಾಡಬಹುದು. ಹಾಗಾಗಿ ಈ ಪರಿಹಾರವನ್ನು ಫಾಲೋ ಮಾಡಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ವಿಳಂಬಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಇನ್ನೂ ವಿಡಿಯೋಗೆ ಲೈಕ್ ಮಾಡ್ತಾನೆ ನೋಡ್ತಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.